ಈಗ ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಅರ್ಜಿ ವಿಚಾರಣೆ. ಓಕೆ, ಪೊಲೀಸರು ನಿಯಮ ಬಾಹಿರವಾಗಿ ನನ್ನನ್ನು ಬಂಧಿಸಿದ್ದಾರೆ, ಹೀಗಾಗಿ ಇಂಟ್ರಿಮ್ ರಿಲೀಫ್ಗೆ ಮನವಿನ ಮಾಡ್ತಾ ಇದ್ದೀವಿ ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ಮಧ್ಯಂತರ ನನಗೆ ಇದು ಮಾಡಿಕೊಡಿ. ಆರೋಪಿ ನಿಖಿಲ್ ಪರ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಪೊಲೀಸರು ನಿಯಮ ಬಾಹಿರವಾಗಿ ನನ್ನನ್ನು ಬಂಧಿಸಿದ್ದಾರೆ, ಹಾಗಾಗಿ ನಮಗೆ ಇಂಟ್ರಿಮ್ ರಿಲೀಫ್ ಕೊಡಿ, ಇಂಟ್ರಿಮ್ ರಿಲೀಫ್ ಕೊಡಿ ಅಂತಕ್ಕಂಥದ್ದನ್ನು ಅವ್ರು ಕೇಳ್ಕೊಂಡಿರ್ತಕ್ಕಂಥದ್ದು ನಿಖಿಲ್ ಸೋಸಲೆ ಅವರ ಪರ ವಕೀಲರು. ಇವತ್ತು ತುಂಬ ವಿಚಾರಗಳಿದೆ ಕೋರ್ಟ್ನಲ್ಲಿ. ಒಂದು ಕಡೆ RCB ಅವರು ಕೂಡ, RCB ಮ್ಯಾನೇಜ್ಮೆಂಟ್ ಅವರು ಕೂಡ FIR ರದ್ದುಗೊಳಿಸಿ ಅಂತ ಹಾಕ್ಕೊಂಡಿದ್ದಾರೆ. DNA ಅವರು ಕೂಡ ಹಾಕ್ಕೊಂಡಿದ್ದಾರೆ, FIR ಅನ್ನು ರದ್ದುಗೊಳಿಸಬೇಕು ಅಂತ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ನಿಖಿಲ್ ಸೋಸಲೆ ಈತ ಕೂಡ ಈಗ ಈತನ ಪರ ವಕೀಲರು ಈಗ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಏನು ತೀರ್ಮಾನ ಕೈಗೊಳ್ಳುತ್ತೆ ಕೋರ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ವಿಚಾರವಾಗಿ ತೀರ್ಮಾನವನ್ನು ಕೈಗೊಳ್ತಾರಾ, ಅಥವಾ ಸರ್ಕಾರಕ್ಕೆ ಏನಾದರೂ ಒಂದು ಸಮನ್ಸ್ ಅಥವಾ ನೋಟಿಸನ್ನು ಸರ್ವ್ ಮಾಡುತ್ತಾ ಕೋರ್ಟ್, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇವತ್ತು ಸ್ಟೇಡಿಯಂ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆಗಳು, ಇವತ್ತು ಅರ್ಜಿಗಳು ವಿಚಾರಣೆಗೆ ಬರ್ತಾ ಇದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಕಾಲ್ತುಳಿತ ಸಂಭವಿಸ್ತಲ್ಲ, ಆ ಜಾಗಕ್ಕೆ ನೂತನ ಪೊಲೀಸ್ ಕಮಿಷನರ್ ಇವತ್ತು ಭೇಟಿಯನ್ನು ಕೊಟ್ಟು ಜಾಗದ ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಲ್ಲಾಯಿತು, ಹೇಗಾಯಿತು, ಯಾಕಾಯಿತು ಈ ದುರಂತ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಭೇಟಿ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿದ್ದಾರೆ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಿಬ್ಬಂದಿ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಘಟನೆ ಹೇಗಾಯಿತು, ಎಷ್ಟು ಜನರಿದ್ದರು, ಯಾಕೆ ಒಳಗೆ ಬಿಡಲಿಲ್ಲ, ಯಾಕೆ ಮೂರು ಗೇಟನ್ನು ಓಪನ್ ಮಾಡಿದ್ರಿ, ಎಲ್ಲ ಗೇಟ್ಗಳನ್ನು ಯಾಕೆ ಓಪನ್ ಮಾಡಲಿಲ್ಲ, ಹೀಗೆ ಹಲವು ಆಯಾಮಗಳಲ್ಲಿ ಮೂರು ತನಿಖೆ ನಡೀತಾ ಇದೆ. ಒಂದು CID ಅವರು ತನಿಖೆ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ, ನ್ಯಾಯಾಂಗ ತನಿಖೆಗೂ ಕೂಡ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನಾದರೂ ಸರಿ ಸತ್ಯಾಂಶ ಹೊರಗೆ ಬರಬೇಕು. ಯಾರದ್ದು ತಪ್ಪು, ಪೊಲೀಸರದ್ದ, KSCA ಅವ್ರದ್ದ, RCB ಅವ್ರದ್ದ, DNA ಅವ್ರದ್ದ, ಅಥವಾ ಸರ್ಕಾರದ್ದ? ಯಾರು ಜವಾಬ್ದಾರಿಯನ್ನು ಹೊರಬೇಕು? 11 ಜನರ ಸಾವಿಗೆ ಯಾರು ಜವಾಬ್ದಾರಿ? ಈ ಉತ್ತರವನ್ನು ಯಾರ ಮೇಲೂ ಜವಾಬ್ದಾರಿಯನ್ನು ಯಾರು ಹೊರ್ತಾ ಇಲ್ಲ. ಒಬ್ಬರ ಮೇಲೊಬ್ಬರು ಹೊರಿಸ್ತಾ ಇದ್ದಾರೆ. DNA ಮತ್ತು RCB ಅವರು ಸರ್ಕಾರದ ಮೇಲೆ ಹೊರಿಸಿದ್ದಾರೆ, ಸರ್ಕಾರ ಇವರಿಬ್ಬರ ಮೇಲೆ ಹೊರಿಸ್ತಾ ಇದೆ. ಹೇಳಬೇಕಾದವರು ಕೋರ್ಟ್ನವ್ರು ಹೇಳಬೇಕು. ಇನ್ನು ಕಾಲ್ತುಳಿತ ಪ್ರಕರಣಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, HK ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹೆಂಗಪ್ಪ, ಕಾನೂನು ಸಚಿವರು ಅವರೇ ಈ ಮಾತಾಡಿದ್ರೆ ಚಿನ್ನಸ್ವಾಮಿ ಕಾರ್ಯಕ್ರಮವನ್ನು ಸರ್ಕಾರದ ಜೊತೆ ಸೇರಿಸೋದು ಸರಿಯಲ್ಲ, ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳ್ತಾರೆ. ಹೈಕಮಾಂಡ್ಗೂ ಕೂಡ ಈ ಬಗ್ಗೆ ವರದಿಯನ್ನು ನೀಡ್ತೀವಿ ಅಂತ HK ಪಾಟೀಲ್ ಹೇಳಿದ್ದಾರೆ. ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದ್ಬಿಟ್ರೆ ಅವ್ರು ಹೋಗಿ. ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ವಿಧಾನಸೌಧದ ಮುಂದೆ ಏನೂ ಆಗಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಆಗಿದ್ದು, ನಾನು ಅಲ್ಲಿರಲಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ರು. ಹೆಂಗಾಗುತ್ತೆ? ರಾಜ್ಯದಲ್ಲಿ ಏನೇ ಈ ಥರ ದುರ್ಘಟನೆಗಳು ನಡೆದರೂ ಕೂಡ ಸರ್ಕಾರ ಜವಾಬ್ದಾರಿ ಹೊತ್ಕೋಬೇಕು. 4ನೇ ತಾರೀಕಿನಿಂದ ಏನೇನು ಘಟನೆಗಳಾಗಿವೆ ಅವುಗಳ ಬಗ್ಗೆ ಸಾಕಷ್ಟು ವಿವರವನ್ನು ಸರ್ಕಾರ ಹಂಚಿಕೆ ಮಾಡಿಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಈಗಾಗಲೇ ಮೈಸೂರಲ್ಲಿ ಹೇಳಿದ್ದಾರೆ, ಬೆಂಗಳೂರಲ್ಲಿ ಹೇಳಿದ್ದಾರೆ. ಒಂದು ಮಾತು ಸ್ಪಷ್ಟ ಇರೋದು, ಅವತ್ತೇನು ಘಟನೆ ನಡೀತು, ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು. ಉಪಮುಖ್ಯಮಂತ್ರಿಗಳು ಸಾವು ನಡೆದಂಥ ಸ್ಥಳಗಳಿಗೆ ಹೋಗಿ ಭಾವೋದ್ರೇಕದಲ್ಲೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು. ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಮಾಡಿತು. ಅದಾದಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂಥೇಳಿ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನು ನೇಮಿಸಿದ್ವಿ. ಅದಾದಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು, ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ. ನಂತರ ಅವ್ರಿಗೆ ಕಾಂಪನ್ಸೇಷನ್. ಓಕೆ, ಇದೇ ಸಮರ್ಥನೆಗೆ ಸರ್ಕಾರ ಹೇಳಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ.
ಘಟನೆಗೂ ನಮಗೂ ಸಂಬಂಧನೇ ಇಲ್ಲ ಅಂತಂದರೆ ಇನ್ನೇನು ಹೇಳೋಕ್ಕಾಗುತ್ತೆ.